ಇನ್ನು ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನು ನೋಡಲಿಕ್ಕೆ ಅವರ ಸ್ನೇಹಿತರು ಕೂಡ ಮುಂದಾಗಿದ್ದಾರೆ. ದರ್ಶನ್ ಭೇಟಿಯಾಗಿದ್ದಾರೆ ನಟ ಧನ್ವೀರ್. ಇಂತಹ ಜಾಗದಲ್ಲಿ ದರ್ಶನ್ ನೋಡ್ತೇನೆ ಅಂತ ನಾನು ಯಾವತ್ತೂ ಅಂದುಕೊಂಡಿರಲಿಲ್ಲ. ಅಭಿಮಾನಿಗಳಿಗೆ ಧೈರ್ಯ ಹೇಳುವಂತೆ ದರ್ಶನ್ ನನಗೆ ಹೇಳಿದ್ದಾರೆ ಅಂತ ಹೇಳಿ ದರ್ಶನ್ ಭೇಟಿ ಬಳಿಕ ಮಾತನಾಡಿದ್ದಾರೆ. ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ದರ್ಶನ್ ಭೇಟಿ ಬಳಿಕ ಧನ್ವೀರ್ ಕೊಟ್ಟಂತಹ ಹೇಳಿಕೆ ಇದು. ದರ್ಶನ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು ಧನ್ವೀರ್. ದರ್ಶನ್ ಎಲ್ಲೇ ಇದ್ರೂ ಕೂಡ ಧನ್ವೀರ್ ಕೂಡ ಹಾಜರಿರ್ತಾ ಇದ್ರು. ಕಳೆದ ಬಾರಿ ದರ್ಶನ್ ಅವರನ್ನು ನೋಡಲಿಕ್ಕೆ ಧನ್ವೀರ್ ಬಂದಾಗ ದರ್ಶನ್ ಒಪ್ಪಿರಲಿಲ್ಲ ಅದಕ್ಕೆ. ಬಟ್ ಈ ಬಾರಿ ಅವಕಾಶವನ್ನು ಕೊಟ್ಟಿದ್ದಾರೆ. ದರ್ಶನ್ ಅವರನ್ನು ಇವತ್ತು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಭೇಟಿಯಾಗಿದ್ದಾರೆ. ಭೇಟಿಯಾದ ಬಂದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ರು ಹಾಗಾದ್ರೆ ಧನ್ವೀರ್, ಬನ್ನಿ ನೋಡ್ಕೊಂಡು ಬರೋಣ. ಅದೇ ಇವಾಗ ಏನು ನಾವು ಡಿ ಬಾಸ್ ಅಣ್ಣನ ಏನು ಕೂಗ್ತಿದ್ವೋ ಅದೇ ವ್ಯಕ್ತಿತ್ವದ ಹೊತ್ತಿನ ಇನ್ನು ನೋಡ್ತಾ ಇದ್ವಿ. ಆ ಅಭಿಮಾನಿಗಳು ಯಾರನ್ನೂ ಕುತ್ಕೊಂಡ್ರೆ ಅವಶ್ಯಕತೆ ಇಲ್ಲ. ಇನ್ನು ಆ ಜೋಸಲ್ಲವರು ನಮ್ಮನ್ನ ಆಮೇಲೆ ಒಂದಂತೂ ಹೇಳೋಕೆ ಇಷ್ಟಪಡ್ತೀನಿ ಸರ್. ನಾನು ಹಲವಾರು ದಿನ ಹೇಳ್ಬೇಕು ಅಂದ್ಕೊಂಡಿದ್ದೆ. ಸುಮಾರು ಕಡೆ ಸುಮಾರು ರೀತಿ ನಮ್ದು ಮಾತಾಡ್ತಿಲ್ಲ ಮಾತಾಡೋ ಸನ್ನಿವೇಶ ಅಲ್ಲ. ಆ್ಯಕ್ಚುಲಿ ಹಿಂಗೆ ಎಜುಕೇಟೆಡ್ ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದಕ್ಕೆ ಪೊಲೀಸ್ ಇಲಾಖೆ ಇದೆ ಮಾಡ್ತಾರೆ. ಸೊ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗ್ಬಿಡೋದು ಇಲ್ಲ. ತಪ್ಪಾಗಿಲ್ಲದೆ ಇರಲಿ, ಅದು ಭಗವಂತನೂ ಗೊತ್ತು. ಏನು ಹೇಳ್ತೀನಿ ಅಂದರೆ, ಇವತ್ತಿಗೆ ಸರಿಯಾಗಿ 1 ತಿಂಗಳ ಹಿಂದೆ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಮುದ್ದೆ ಮುರಿತಾ ಇದ್ದಾರೆ. ಜೈಲಿನಲ್ಲಿ ದರ್ಶನ್ ಅವರನ್ನು ಭೇಟಿಯಾಗಲಿಕ್ಕೆ ಅವರ ಬಾಲ್ಯದ ಸ್ನೇಹಿತ ಶಿವಕುಮಾರ್ ಇವತ್ತು ಬಂದಿದ್ರು. ಆಗಿದ್ದು ಆಗಿ ಹೋಗಿದೆ, ಹಣೆ ಬರಹ, ಧೈರ್ಯವಾಗಿರಿ ಅಂಥೇಳಿ ಧೈರ್ಯ ತುಂಬಿದ್ದಾರೆ. ಕಾನೂನಿನಲ್ಲಿ ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲ, ಸತ್ಯಾಸತ್ಯತೆ ಹೊರಬರುತ್ತೆ, ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ. ಬಾಲ್ಯ ಸ್ನೇಹಿತನಿಗೆ ಧೈರ್ಯವನ್ನ ಹೇಳಿದಾರಂತೆ ದರ್ಶನ್. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನು ನೋಡಲಿಕ್ಕೆ ಅವರ ಆಪ್ತರು, ಸ್ನೇಹಿತರು, ಕುಟುಂಬ ಸದಸ್ಯರು ಬರ್ತಾ ಇದ್ದಾರೆ. ಇವತ್ತು ಬಾಲ್ಯ ಸ್ನೇಹಿತ ಕೂಡ ಬಂದಿದ್ದ. ಅದು ಒಂದು ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ಕೇಳಿದ್ರು. ಸಿನಿಮಾಗಳು ಹೆಂಗೆ ನಡೀತಾ ಇದೆ, ಏನು ಕತೆ, ಇಂಡಸ್ಟ್ರಿ ಹೇಗಿದೆ ಅಂತ. ಇಂಡಸ್ಟ್ರಿ ಬಗ್ಗೆ ಇಂಡಸ್ಟ್ರಿ ಬಗ್ಗೆನೇ ಕೇಳಿದ್ರು ಅವರು. ಹೆಂಗಿದೆ, ಏನು ನಡೀತಾ ಇದೆ, ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ. ಕಷ್ಟಗಳು ಇದ್ದೋ ಸರ್. ಈಗ ಜೊತೆಲಿದ್ದೋ, ಅವಾಗ ಕಷ್ಟ ಇದ್ದೋ. ಈಗ ಅವ್ರು ಇರೋ ಪರಿಸ್ಥಿತಿಲಿ ನಮಗೆ ಏನು ಮಾತಾಡ್ಸಿದ್ರೆ ನಾವು ಇಲ್ಲ. ಟೈಮ್ ಬಂದು ಮಾತಾಡೋಣ. ಮೊದಲನೇ ಸಲ ನಿಮ್ಮನ್ನು ನೋಡಿದಾಗ ಅವ್ರು ಏನಂದ್ರು, ನಿಮ್ಮನ್ನು ಹೇಗೆ ಮಾತಾಡಿದ್ರು? ಒಂದಷ್ಟು ನೋವಂತೂ ಇರುತ್ತೆ. ನಿಮ್ಮನ್ನು ನೋಡಿದ ತಕ್ಷಣ ಏನಂದ್ರು ಅವರು? ಏನಂದರೆ ನಾವು ಅವತ್ತಿಂದ ನೋಡ್ತಿರೋದು. ಅವ್ರ ಮನಸ್ಸಲ್ಲಿ ಎಷ್ಟೇ ನೋವುಗಳಿದ್ರು ತೋರ್ಸ್ಕೊಳಕ್ಕಿಲ್ಲ. ಆ ನಗ್ನಗ್ತಾನೆ ಇರ್ತಾರೆ ಅವರು, ಯಾರನ್ನ ತೋರ್ಸ್ಕೊಳಕ್ಕಿಲ್ಲ. ಸರ್, ಈಗ ನೀವು ಹೋದ್ರಿ ಒಳಗಡೆ ದರ್ಶನ್ ಮುಂದೆ ನಿಮ್ಮ ಕಂಡ್ರು, ಏನು ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಸರ್? ಫಸ್ಟ್ ರಿಯಾಕ್ಷನ್ ನೋಡಿದಾಗ ಸ್ವಲ್ಪ ಬೇಜಾರಾಗಿ, ನಮಗೂ ನೋಡಿದಾಗ ನಮಗೂ ಒಂದು ಸ್ವಲ್ಪ ಕಣ್ಣು ನೀರು, ನಮಗೂ ಬೇಜಾರಾಗ್ತದೆ. ದರ್ಶನ್ ಅವ್ರ ಕಣ್ಣ ನೀರು ಹಾಕ್ತಾರೆ. ಕಣ್ಣು ನೀರು ಹಾಕು. ನಮಗೂ ಒಂದು ಸ್ವಲ್ಪ ಸ್ಥಿತಿ ನೋಡೋಕೆ ನಮಗೂ ಒಂಥರ ಬೇಜಾರು. ಸ್ಥಿತಿ ನೋಡೋಕ್ಕೆ ನಿಮ್ಮನ್ನು ಏನಂತ ಕರೀತಿದ್ರು? ಇಲ್ಲೂ ನಿಮ್ಮನ್ನು ಅದೇ ರೀತಿ ಅದೇ ಏನಂತ ಕರೀತಿದ್ರು? ಹೊರಡನೆ ಕಾಡು ಅಂತ ಕೂಗ್ತಾರೆ, ಅಲ್ಲೂ ಕಾಡು ಒಂದೇ ಕೂಗ್ತಾರೆ. ಕಾಡು ಬಯಲಿ ಅಂತ. ನೀವೇನು ಕರಿತೀವಿ? ನಾವು ಇದು ಗುರು ಅಂತ ಕೂಗ್ತಾ ಇದ್ದೀವಿ ಸರ್. ಈಗ ಬಾಕ್ಸ್ ಆಫೀಸ್ ಸುಲ್ತಾನ ಒಳಗಡೆ ಇವತ್ತು ಒಬ್ಬ ವಿಚಾರಣೆ ದಿನ ಬಂದಿಯಾಗಿದೆ. ಹೇಗೆ ಅನಿಸ್ತು ನಿಮಗೆ? ಸದ್ಯ ನಮಗೆ ಇನ್ನೂ ಅದನ್ನು ಅರ್ಧ ಸಾಕು ಆಗ್ತಾಯಿಲ್ಲ ಸರ್. ರಿಜಿಸ್ಟ್ರೇಷನ್ ಮಾಡೋಕೆ ಆಗ್ತಾಯಿಲ್ಲ. ಯಾಕಂದರೆ ಇಂಡಸ್ಟ್ರಿಗೆ ಭಾಳ ಒಂದು ಬೇಕಾದ ವ್ಯಕ್ತಿ.